ಆರ್ಟಿಐ ಕಾರ್ಯಕರ್ತರ ಹೆಸರಲ್ಲಿ ಅಧಿಕಾರಿಗಳು ಸುಲಿಗೆ ಮಾಡ್ತಾ ಇದ್ದಾರೆ. ಲೋಪದೋಷ ಇದೆ ಅಂತ ಬೆದರಿಸಿ ಹಲವರಿಂದ ಸುಲಿಗೆ ಮಾಡಲಾಗಿದೆ. ಸುಲಿಗೆ ಮಾಡ್ತಾ ಇದ್ದವರನ್ನ ಪೊಲೀಸರು ಕೆಡ್ಡಾಗೆ ಕೆಡವಿದ್ದಾರೆ. ಆರ್ಟಿಐ ಕಾರ್ಯಕರ್ತರ ಹೆಸರಲ್ಲಿ ಲೋಪದೋಷ ಇದೆ ಅಂತ ಬೆದರಿಸಿ ಹಲವರು ಸುಲಿಗೆಯನ್ನ ಮಾಡ್ತಾ ಇದ್ರು. ಸುಲಿಗೆ ಮಾಡ್ತಾ ಇದ್ದವರನ್ನ ಕೆಡ್ಡಾಗೆ ಕೆಡವಿದೆ ಪೊಲೀಸರು. ಸುಲಿಗೆಕೋರರ ಮೇಲೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ದಿಟ್ಟ ಕ್ರಮವನ್ನ ಜರುಗಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುಲಿಗೆ ಮಾಡ್ತಾ ಇದ್ದ ಆರ್ಟಿಐ ಕಾರ್ಯಕರ್ತರ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಕೋಆಪರೇಟಿವ್ ಬ್ಯಾಂಕ್ಗಳು, ಸರ್ಕಾರಿ ಅಧಿಕಾರಿಗಳು ಸುಲಿಗೆಯನ್ನ ಮಾಡ್ತಾ ಇದ್ರು. 1 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟು ಅಡ್ವಾನ್ಸ್ ಪಡೆಯುವಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಹುಬ್ಬಳ್ಳಿಯ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿ ದೂರನ್ನ ಆಧರಿಸಿ ಅರೆಸ್ಟ್ ಮಾಡಲಾಗಿದೆ. ಗದಗದ ಮಂಜುನಾಥ್ ಹದ್ದಣ್ಣನವರ್, ಮುಂಡಗೋಡದ ವೀರೇಶ್ ಲಿಂಗದಾಳ, ಮಹದೇವ ಲಿಂಗದಾಳ ಎಂಬುವವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸುಲಿಗೆ ಕೇಸ್ನಲ್ಲಿ ಇನ್ನೂ ಕೂಡ 4 ಶಾಮೀಲಾಗಿರುವಂತ ಶಂಕೆ ಇದೆ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಲೋಪದೋಷ ಇದೆ ಅಂತ ಇವರು ಸುಲಿಗೆ ಮಾಡೋದಕ್ಕೆ ಯತ್ನಿಸಿದ್ರು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡುವಂತ ಕೆಲಸ ಆಗಿತ್ತು. ಈಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮಲ್ಲಿಕ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಲ್ಲಿಕ್, ಆರ್ಟಿಐ ಕಾರ್ಯಕರ್ತರ ಹೆಸರು ಹೇಳ್ಕೊಂಡು ಅಧಿಕಾರಿಗಳು ಸುಲಿಗೆ ಮಾಡ್ತಾ ಇದ್ದಂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡುವಂತ ಕೆಲಸ ಆಗಿದೆ. 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಎಸ್ ಪ್ರಭು, ಏನು ಕಳೆದ ರಾತ್ರಿ ಹುಬ್ಬಳ್ಳಿಯಲ್ಲಿ ಗದಗ ಮೂಲದ ಮಂಜುನಾಥ್ ಹದ್ದಣ್ಣವರ್ ಮತ್ತೆ ಮಹಾದೇವ್ ಲಿಂಗದಾಳ್ ಮತ್ತು ವೀರೇಶ್ ಲಿಂಗದಾಳ್ ಈ 3 ಜನ ಮತ್ತು 2 ಚಾಲಕರ ಜೊತೆಯಾಗಿ ಬಂದು ಒಂದು 5-6 ಜನ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣ ಏನಿದೆ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಲ್ಲಿ ಒಂದು ಹಣಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಹಲವು ದಿನಗಳಿಂದ ಇವರು ಬ್ಯಾಂಕ್ನ ಮ್ಯಾನೇಜರ್ ಮತ್ತೆ ಅವರ ನಿಕಟವರ್ತಿಯೊಂದಿಗೆ ಸಂಬಂಧವನ್ನ ಹೊಂದಿರ್ತಾರೆ. ಅಂದ್ರೆ ಮಾತನಾಡ್ತಾ ಇರ್ತಾರೆ, ನಿಮ್ಮ ಬ್ಯಾಂಕ್ನ ದಾಖಲಾತಿಗಳ ನಮ್ಮಲ್ಲಿದೆ, ನಿಮ್ಮ ಬ್ಯಾಂಕ್ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತೀವಿ, ನೀವು ನಮ್ಗೆ ಹಣ ಕೊಡ್ಬೇಕು, ಇಲ್ಲದೆ ಹೋದ್ರೆ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ, ನಿಮ್ಮಲ್ಲಿ ಲೋಪದೋಷಗಳಿವೆ ಅಂತೇಳಿ ಬೆದರಿಕೆ ಹಾಕ್ತಾನೆ ಇದ್ರು ಅಂತೇಳಿ ಈಗ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ಗೆ ಒಂದು ದೂರನ್ನ ನೀಡಿದ್ದಾರೆ. ಜೊತೆಗೆ ದೂರಿನಲ್ಲಿ ಅವರು ಉಲ್ಲೇಖಿಸಿರುವಂತೆ ನಮಗೆ 1.5 ಕೋಟಿ ಹಣಕ್ಕೆ ಮೊದಲು ಬೇಡಿಕೆ ಇಟ್ಟಿದ್ರು, ತದನಂತರ 1 ಕೋಟಿ ಹಣಕ್ಕೆ ಕೇಳಿದ್ರು, ನಂತರ 55 ಲಕ್ಷ ಹಣ ಕೊಡ್ಬೇಕು ಅಂತೇಳಿ ಕೇಳಿದ್ರು. ನಿನ್ನೆ ದಿನ ಅವರು ದೂರನ್ನ ಕೊಡ್ತಾರೆ. ಪೊಲೀಸರ ನಿರ್ದೇಶನ ಮೇರೆಗೆ ಮತ್ತು ಶಶಿಕುಮಾರ್ ಏನ್ ಕಮಿಷನರ್ ಇದ್ದಾರೆ ಇವರ ಸೂಚನೆ ಮೇರೆಗೆ ಪೊಲೀಸರು ಜೊತೆಯಾಗಿ ಒಂದು ಜಂಟಿ ಕಾರ್ಯಾಚರಣೆ ನಡೆಸ್ತಾರೆ. ಹಣ ಪಡೆಯುವ ಸಂದರ್ಭದಲ್ಲೇ ಇವರ 4-5 ಜನರನ್ನ ಈಗ ಪೊಲೀಸರು ಬಂಧಿಸಿರುವಂತದ್ದು. ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಧಿಕೃತವಾಗಿ FIR ಕೂಡ ದಾಖಲಾಗಿದೆ. 2 ಡ್ರೈವರ್ಗಳು ಮತ್ತು 3 ಜನ ಆರೋಪಿತರನ್ನ ಬಂಧಿಸಿ ಈಗ ವಿಚಾರಣೆ ನಡೆಸಲಾಗ್ತದೆ. ಹೆಚ್ಚಿನ ಮಾಹಿತಿ ಇನ್ನು ತಿಳಿದು ಬರಬೇಕು. ಯಾತಕ್ಕಾಗಿ ಇವರ ಕೋಆಪರೇಟಿವ್ ಸೊಸೈಟಿ ಹಿಂದೆ ಬಿದ್ದಿದ್ರು, ಇವರ ಹಿಂದೆ ಯಾರಿದ್ದಾರೆ, ಇನ್ನು ಹಲವಾರು ಈ ಪ್ರಕರಣದಲ್ಲಿ ಶಾಮೀಲಾಗಿರುವ ಸಾಧ್ಯತೆ ಇದೆ. ಅವರನ್ನು ಕೂಡ ಬಂಧಿಸುವ ಕಾರ್ಯ ನಡೆಯುತ್ತಾ ಅಂತೇಳಿ ಕೂಡ ಕಾದು ನೋಡ್ಬೇಕಾಗತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಮಲಿಕ್.